ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಹೊನ್ನಾಳಿ ತಾಲೂಕಿನ ಕಡದಕಟ್ಟೆ ಗ್ರಾಮದಲ್ಲಿ ಜಗದೀಶ್ ಅನ್ನೋರ ತೋಟದಲ್ಲಿದ್ದೀವಿ. ಇದೇನು ಅಂತಂದರೆ ನಾವು ನಮ್ಮ ಗ್ರೋಮರ್ ಸೆಂಟ್ರಿಂದ ಇವರಿಗೆ ಒಂದು ಕಳೆದ 2-3 ವರ್ಷ ನಾನು 6-7 ವರ್ಷ ಆಯಿತು ಸಂಪರ್ಕದಲ್ಲಿ ಇದಕ್ಕೆ. 6-7 ವರ್ಷದಿಂದ ನಮ್ಮ ಗ್ರೋಮರ್ ಸಂಪರ್ಕದಲ್ಲಿದ್ದಾರೆ ಮತ್ತು ನಮ್ಮ ಏನು ಅಡಿಕೆ ಕೊಡ್ತಕ್ಕಂಥ ಪ್ಯಾಕೇಜ್ ಕೊಡ್ತಿದ್ದೀವೋ ಆ ಪ್ಯಾಕೇಜ್ನ ಪ್ರತಿ ವರ್ಷನೂ ಇವರು ಹಾಕ್ತಿದ್ದಾರೆ ತಮ್ಮ ತೋಟಕ್ಕೆ. ಇವಾಗ ನೋಡ್ತಿರ್ಬೋದು ನೀವು ಯಾವ ಥರ ಕೊನೆಗಳೆಲ್ಲ ಇದ್ದಾವೆ ಅಂತಂದ್ಬಿಟ್ಟು. ಸೊ ರೈತರ ಹತ್ರನೇ ಕೇಳೋಣ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಅಣ್ಣ ನಮಸ್ತೆ. ಹೇಗೆ ಅನ್ನಿಸ್ತಿದೆ ನಿಮಗೆ ನಮ್ಮ ಗ್ರೋಮರ್ ಪ್ಯಾಕೇಜ್ ಅಥವಾ ಯೂಸ್ ಮಾಡೋದ್ರಿಂದಾಗಲಿ ಬೆನಿಫಿಟ್ಸ್ ಆಗಲಿ ಏನು ಅನ್ನಿಸ್ತಿದೆ? ಒಳ್ಳೆ ಯೂಸ್ ಆಗಿದೆ. ನೀವು ಹೇಳ್ದಂಗೆ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ವರ್ಷ. ಆಮೇಲೆ ಒಳ್ಳೆ ಮಾಹಿತಿ ಕೊಡ್ತಿದೆ. ಯಾವುದೇ ರೀತಿ ರೋಗಗಳ ಸಮಸ್ಯೆ ಇಲ್ದಂಗೆ ಅಡಿಕೆನೂ ಒಳ್ಳೆ ಫಸಲು ಬರ್ತಾ ಇದೆ, ಗಿಡನೂ ಹಾಳಾಗಿಲ್ಲ, ಒಳ್ಳೆ ರಿಸಲ್ಟ್ ಇದೆ ಸರ್. ಇವಾಗ ಲಾಸ್ಟ್ ಇಯರ್ ಎಷ್ಟು ಬಂದಿತ್ತಣ್ಣ ನಿಮಗೆ? ಲಾಸ್ಟ್ ಇಯರ್ ಒಂದು 130 ಕ್ವಿಂಟಲ್ ಆಗಿತ್ತು. ಈ ಸಲ ಈಗ 2ನೇ ಕೊಯ್ಲು 75 ಕ್ವಿಂಟಲ್ ಆಗಿದೆ. 2 ಕೊಯ್ಲು 75 ಕ್ವಿಂಟಲ್ ಆಗಿದೆ. ಇನ್ನು ಒಂದು 75-80 ಕ್ವಿಂಟಲ್ ಆಗುತ್ತೆ. 80 ಕ್ವಿಂಟಲ್ ಆಗ್ತಿದೆ. ವರ್ಷದಿಂದ ವರ್ಷಕ್ಕೆ ಇಳುವರಿ ಜಾಸ್ತಿ ಆಗ್ತಿದೆ. ಹಿಂದಿನ ವರ್ಷ ಎಲ್ಲ ಬಿಸಿಲು ಸಮಸ್ಯೆ ಆಗಲಿ, ಈ ವರ್ಷನ ಸಮಸ್ಯೆ ಆಯ್ತು. ಬಟ್ ಆ ತರ ಸಮಸ್ಯೆಗಳಲ್ಲಿ ಏನಾದ್ರು ನಿಮಗೆ ಪ್ರಾಬ್ಲಮ್ ಏನೂ ಆಗಿಲ್ಲ ಸರ್. ಗಿಡಗಳಿಗೆ ಆಕ್ಚುಲಿ ರಾಸಾಯನಿಕವಾಗಿ ಜಾಸ್ತಿ ಇರೋ ಕೆಲವೊಂದು ಅಂಗಡಿಯಲ್ಲಿ ಕೊಡ್ತಾರೆ. ಆದ್ರೆ ನೀವು ರಾಸಾಯನಿಕವಾಗಿ ಎಷ್ಟು ಕೊಡಬೇಕು ಅಷ್ಟು ಪ್ರಮಾಣ ಕೊಟ್ಟು ಅದರಲ್ಲಿ ಆರ್ಗ್ಯಾನಿಕ್ ನೀವು ಸಜೆಷನ್ ಮಾಡಿ ಒಳ್ಳೆ ಗಿಡಗಳಿಗೆ ಏನೂ ತೊಂದರೆ ಆಗಲಿಲ್ಲ. ನೀವು ಔಷಧಿಯನ್ನು ಕೊಟ್ಟಿದ್ದೀವಿ, ಹಂಗಾಗಿ ನಮ್ಮ ಗಿಡಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಬಿಸಿಲಿದ್ರು. ಈ ನಮ್ಮ ಅಡಿಕೆಯಲ್ಲಿ ನಾವು ಗ್ರೋಮರ್ ಕಡೆಯಿಂದ ಕೊಡ್ತಕ್ಕಂಥ ಪ್ಯಾಕೇಜ್ ಬಗ್ಗೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾವು ಬೇರೆ ರೈತರಿಗೆ ಒಳ್ಳೆ ಸಜೆಷನ್ ಕೊಡ್ತಾರೆ ಗ್ರೋಮರ್ ಕಂಪ್ನಿಯಿಂದ. ಅವ್ರನ್ನ ಸಂಪರ್ಕಿಸಿದ್ರೆ ಸಾಕು. ನಿಮ್ಮ ತೋಟ ವಿಸಿಟ್ ಮಾಡಿ ಯಾವುದೇ ರೀತಿ ರೋಗ ಇರಲಿ, ರುಜಿನ ಇರಲಿ, ಮತ್ತು ಇಳುವರಿ ಏನೇನು ಬೇಕು, ಆಮೇಲೆ ಎಲ್ಲ ಥರದ್ದು ಸಾಯಿಲ್ ಟೆಸ್ಟ್ ಮಾಡಿಸಿ ಇದೇ ಥರ ಗೊಬ್ಬರ ಮೇಂಟೈನ್ ಮಾಡಬೇಕಂತ ಒಳ್ಳೆ ಸಜೆಷನ್ ಕೊಡ್ತಾರೆ. ಆದಷ್ಟು ನಾವು ಗ್ರೋಮರ್ ಕಂಪ್ನಿಗೆ ಸರ್ಗೆ ಕೃತಜ್ಞತೆ ಹೇಳ್ತೀನಿ. ಧನ್ಯವಾದ. ಎಲ್ಲರೂ ರೈತರು ನೋಡಿದ್ರಲ್ಲ, ಇವಾಗ ಇವ್ರ ತೋಟದಲ್ಲಿ ಕಂಟಿನ್ಯೂಸ್ ನಮ್ಮ ಗ್ರೋಮರ್ ಪ್ಯಾಕೇಜ್ ಏನಿದೆನೋ ಅದೇ ಪ್ಯಾಕೇಜ್ನ ಕೊಟ್ಕೊಂತ ಬಂದಿದ್ದೀವಿ. ಬಟ್ ಕ್ರಮೇಣವಾಗಿ ಇವ್ರದ್ದು ಇಳುವರಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನೋಡ್ತಿರ್ಬೋದು 2 ಕಟಾವ್ ಆಗಿದೆ. 2 ಕಟಾವ್ ಆದಮೇಲೂ ಇವ್ರದ್ದು ಗೊನೆಗಳು ಯಾವ ಥರ ಇದ್ದಾವೆ ಅಂತಂದ್ಬಿಟ್ಟು. ಸೊ ಎಲ್ಲ ರೈತರಿಗೂ ಏನು ಅಂತ ಅಂದರೆ ನಮ್ಮ ಗ್ರೋಮರಲ್ಲಿರ್ತಕ್ಕಂಥ ನಮ್ಮ ಅಡಿಕೆ ಪ್ಯಾಕೇಜ್ ಏನಿದೆನೋ ಅದನ್ನ ಯೂಸ್ ಮಾಡಿ ಫಸಲು ಅಥವಾ ಗಿಡದ ಬೆಳವಣಿಗೆ ಎಲ್ಲದರಲ್ಲೂ ಒಳ್ಳೆಯ ಉಪಯೋಗ ಆಗುತ್ತೆ. ಈ ಉಪಯೋಗನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತೀವಿ.